ಅದಲ್ಲ ಅಧ್ಯಕ್ಷರ ನೀವು ನಮ್ಮ ಬಿಲ್ ಏನಾಯ್ತು ಅದು ಹೇಳಿ. ಈಗ ಮುಸ್ಲಿಮರು ಬಿಲ್ ಬಗ್ಗೆ ಮಾತಾಡಿ. ನಿಮ್ಮ ಮಂತ್ರಿಗಳೇ, ಮಂತ್ರಿ ಅವರೇ, ನಿಮ್ಮ ಪ್ರೀತಿ ಜೈಲಿಗೆ ಹಾಕಿರಾ ಎದ್ದಾಳವ್ರೆ ನಮ್ಗೆ ಯಾಕಪ್ಪ ಇಲ್ಲಿ ಕಿರಿಕಿರಿ ಮಾಡಕತ್ತಿದ್ವಿ ಮರ ಕೂಡು ಸುಮ್ನೆ ಸ್ವಲ್ಪ ಸರ್. ಈಗ ಹೇಳ್ತೀನಿ ಗುರುರಾಗ ಹೇಳ್ತೀನಿ ಮಲ್ಲಿಂದ ಹೇಳ್ತೀನಿ ಸ್ವಲ್ಪ ಕೇಳಿಸ್ಕೊ. ಮಂತ್ರಿ ಮಾತಾಡಿ. ಯುರೋಪ್ ಅಕಾಡೆಮಿ ಆಗ್ಬಿಟ್ಟಾರ. ಬಾಳ ಹತ್ತ ಬಸವನಗುಡಿ ಈ ಕಡೆ ಪಕ್ಕ ಇಲ್ಲ, ಆ ಕಡೆ ಪಕ್ಕ ಇಲ್ಲ. ಒಂದ್ ಪಕ್ಕ ತಾಳಿಯರ್ ಕಟ್ರಿ, ಒಂದ್ ಬಿಟ್ರೆ ಬಿಡ್ರಿ. ಇಲ್ಲ ಇದು ಏನಾಗಿದೆ ಅಧ್ಯಕ್ಷ? ಆಯ್ತು, ಅಂಪಲ್ಗಳು ಯಾಕೆ ಮಾತಾಡ್ತೀರಿ? ಅಲ್ಲಿ ಮಂತ್ರಿ ಬಿಲ್ ಬಗ್ಗೆ ರಾಜಣ್ಣ ಒಂದೇ ನಿಮಿಷ, ಅರ್ಧ ನಿಮಿಷನೂ ಇಲ್ಲ. ಹಂತ ಹಂತವಾಗಿ ಕರ್ನಾಟಕದಲ್ಲಿ ಸಹಕಾರ ರಂಗವನ್ನ ಮುಷ್ಟಿಗಿಟ್ಕೊಂಡು ಸಹಕಾರ ಕ್ಷೇತ್ರವನ್ನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡುವಂತವರು ಸಹಕಾರಿಗಳಿದ್ದಾರೆ, ಸೌಹಾರ್ದ ಸಹಕಾರಿಗಳು ಇದ್ದಾರೆ. ಯಾವ ಸಂಸ್ಥೆ ಸೌಹಾರ್ದ ಇರಲಿ, ಇನ್ನೊಂದು ಸಹಕಾರ ಸಂಸ್ಥೆ ಇರಲಿ, ಯಾವ್ದು ಅರ್ಬನ್ ಬ್ಯಾಂಕ್ ಇರಲಿ, ಎಲ್ಲೇ ಇರಲಿ, ಅಲ್ಲಿನ ಆಡಳಿತ ಮಂಡಳಿ ಮತ್ತೆ ಅಲ್ಲಿನ ನೌಕರರು ಎಲ್ಲಿ ಪ್ರಾಮಾಣಿಕವಾಗಿ ಜನಪರವಾಗಿ ಸಂಸ್ಥೆ ಪರವಾಗಿ ಕೆಲಸ ಮಾಡ್ತಾರೆ ಆ ಸಂಸ್ಥೆಗಳಿಗೆ ಏನು ತೊಂದರೆ ಇಲ್ಲ. ನೀನ್ ಹೇಳ್ತೇನಪ್ಪ? ಒಂದೇ ನಿಮಿಷ, ನಿಮ್ಗೆ ಒಂದು ರಿಕ್ವೆಸ್ಟ್ ಆಯ್ತಾ? ಈಗ ಪಾಪ ಅವರು ಹೆಬ್ಬಾರವ್ರು ಹೇಳಿದ್ದು, ಸೌದಿಯವ್ರು ಹೇಳಿದ್ದು, ಈಗ ಸೌಹಾರ್ದದವ್ರಿಗೆ ಲಿಬ್ರಲೈಸೇಷನ್ ಕೊಟ್ಟಿರೋದು ಒಪ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆ CRA ರೇಷಿಯೋ ಇಲ್ಲ, ಏನು ನಾರ್ಮ್ಸ್ ಇಲ್ಲ. ಸ್ವಲ್ಪ ಒಂದು ನಿಮಿಷ, NPA ಬಗ್ಗೆನೂ ಯಾರು ಕೇಳಲ್ಲ. ಒಂದು ಸ್ವಲ್ಪ ಗೊತ್ತಿದೆ, ಎಲ್ಲಾನು ಗೊತ್ತಿದೆ. ಆದ್ರೆ ದುರ್ದೈವ ಏನಂದ್ರೆ ಈಗ ಇನ್ನೊಂದು ಕೋಆಪರೇಟಿವ್ ಅನ್ನ ಸಾಯ್ ಹೊಡೆದು ಒಂದು ಕೋಆಪರೇಟಿವ್ ಅನ್ನು ಹುಟ್ಟಿಸ್ತಕ್ಕಂಥ ಉದ್ದೇಶ ಇರಬಾರ್ದು. ಈಗ DCC ಬ್ಯಾಂಕಿಗಳಿಗೂ ಡಿಪಾಸಿಟಿಗೆ ಅಫೆಕ್ಟ್ ಆಗ್ತಾ ಇದೆ, ಅವ್ರಿಗೆ ಗೊತ್ತಿದೆ. ಅರ್ಬನ್ ಬ್ಯಾಂಕ್ಸ್ ಅಂತೂ ಟೋಟಲಿ ಕೊಲ್ಯಾಪ್ಸ್ ಆಗಿ ಹೋಗ್ತಾ ಇದ್ದಾವೆ. ಯಾಕಂದ್ರೆ ದೇ ಆರ್ ಗೌರ್ನ್ ಬೈ RBI ನಾರ್ಮ್ಸ್. RBIದವ್ರು ಬರ್ದೇ ಇದ್ರೆ ಇವ್ರು RCS ಬರ್ತಾರೆ ಮತ್ತೆ. ಬಟ್ ಒಂದಕ್ಕೆ ಫ್ರೀಡಮ್ ಕೊಟ್ಟು ಒಂದಕ್ಕೆ ರೆಗ್ಯುಲೇಷನ್ ಮಾಡ್ತಕ್ಕಂಥದ್ದು ಕೋಆಪರೇಟಿವ್ ಸ್ಪಿರಿಟ್ ಅಲ್ಲ. ಅದನ್ನ ಇನ್ನೊಂದು ಸ್ವಲ್ಪ ಅವ್ರು ಬೆಳಕು ಚೆಲ್ಬೇಕು, ಅದು ಗೊತ್ತಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಹೆಬ್ಬಾರವ್ರು ಹೇಳಿದ್ದು, ಶಿವಾನಂದ ಪಾಟೀಲ್ ಹೇಳ್ತಕ್ಕಂಥದ್ದು, ಸೌದಿ ಹೇಳ್ತಕ್ಕಂಥದ್ದು, ಇದರಲ್ಲಿ ಸತ್ಯ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇದರಲ್ಲಿ ಕೆಲವು ಸಂಸ್ಥೆಗಳು ಸೌಹಾರ್ದ ಸಹಕಾರಿಗಳು ನಡೆಸ್ತಕ್ಕಂಥವು ಬಹಳ ಚೆನ್ನಾಗಿ ಕೆಲಸ ಮಾಡ್ತವೆ, ಕೆಲವು ಅಷ್ಟೇ ಕೆಟ್ಟಿದ್ದಾರೆ. ಆದರೆ ಕೆಟ್ಟಂಥ ಸೌಹಾರ್ದ ಸಹಕಾರಿಗಳಲ್ಲಿ ಡೆಪಾಸಿಟರ್ಸ್ ಇರ್ತಾರಲ್ಲ, ಅವ್ರು ಬಂದು ನಮ್ಮ ಆಫೀಸ್ ಮುಂದೆಗಡೆ ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಡೆಪಾಸಿಟ್ ಕೊಡಿಸಿ ಅಂತ ಬಂದು ನಿಲ್ತಾರೆ. ನಮಗೇನಿದೆ ಅಧಿಕಾರ ಆಗಿದ್ಮೇಲೆ ಅವ್ರನ್ನ ರೆಗ್ಯುಲೇಟ್ ಮಾಡದೇ ಇದ್ರೆ. ಮತ್ತು ಎರಡನೇದು ಅವ್ರು ಹೇಳ್ದಾಗೆ ನಿಮಗೆ SLR ಇಲ್ಲ, ಬ್ಯಾಂಕ್ಗಳಿಗಂತೂ ಇದ್ದೇ ಇರುತ್ತೆ. ಅದ್ರ ಸೌಹಾರ್ದ ಇರಲಿ, ಇನ್ನೊಂದು ಇರಲಿ, ಅರ್ಬನ್ ಬ್ಯಾಂಕ್ ಅಂತ ಹೇಳಿದ್ರೆ ಅಲ್ಲಲ್ಲ ಎತ್ತಾಳ ಒಂದು ನಿಮಿಷ ಕೇಳ್ಬಿಡಿ. ರಿಸರ್ವ್ ಬ್ಯಾಂಕ್ ಕಂಟ್ರೋಲ್ ಹೇಳ್ತೀನಿ, ಈಗ ಸ್ವಲ್ಪ ಇರಿ. ನಿಮ್ಮವರೇ ಸಹಕಾರಿ ಇಲಾಖೆ, ನಿಮ್ಮವ್ರ ಆಡಿಟರು ಮೇಕಪ್ ಮಾಡಿ ಎಲ್ಲ ತಳಗ್ ರಿಪೋರ್ಟ್ ಹಾಕಿ ಎಲ್ಲ ಮುಚ್ಚಿ ಹಾಕ್ತೀರಿ. ನಿಮ್ಗೆ ಯಾರು ಇದು ಅದನ್ನ ಎಬ್ಬಿಸ್ತೀರಿ ಅಷ್ಟೇ. ಏನ್ DCC ಬ್ಯಾಂಕ್ನಾಗ ಎಲ್ಲಾನು ಸ್ವಚ್ಛ ಅದ, ಎಲ್ಲ ಬ್ಯಾಲೆನ್ಸ್ ಶೀಟ್ಗಳು ಎಲ್ಲಾನು ಪಾಲಿಸ್ತಾರ. ಇಲ್ಲೇ ಇಲ್ಲ, ಇಲ್ಲೇ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.